ನಾನು ಹಳ್ಳಿ ಹುಡುಗ, ನನಗೂ ಸಂಸ್ಕೃತ ಗೊತ್ತು, ಏಕವಚನದಲ್ಲಿ ನನಗೂ ಮಾತನಾಡೋದಕ್ಕೆ ಬರುತ್ತೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ನಿಮಗಿಂತಲೂ ಜಾಸ್ತಿ ಏಕವಚನದಲ್ಲಿ ಮಾತನಾಡ್ತೀನಿ ನಾನು ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಾನು ಹಳ್ಳಿ ಹುಡುಗ, ನನಗೂ ಸಂಸ್ಕೃತ ಗೊತ್ತು ಅಂತ ವ್ಯಂಗ್ಯ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಡಿ.ಕೆ. ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸೊ ನನಗೂ ಕೂಡ ಏಕವಚನದಲ್ಲಿ ಮಾತನಾಡೋದಕ್ಕೆ ಬರುತ್ತೆ, ನಿಮಗಿಂತಲೂ ಕೂಡ ಹೆಚ್ಚಾಗಿ ಬರುತ್ತೆ ಅಂದಿದ್ದಾರೆ. ಏನೋ ಇದೇ ಸಂದರ್ಭದಲ್ಲಿ ನಿಮ್ಮ ಬಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ VCD ಇತ್ತು, ಇದು ನಿಮ್ಮ ರಾಜಕೀಯದ ಆರಂಭ ಶಿವಕುಮಾರ್ ಅವರೇ. ಆದರೆ ನಾನು ನಿಮ್ಮಷ್ಟು ಸಣ್ಣತನಕ್ಕೆ ಇಳಿದು ಮಾತನಾಡಲ್ಲ, ನಿಮ್ಮ ರಾಜಕೀಯ ಜೀವನ ಗೊತ್ತು ಅಂತ ಎಚ್.ಡಿ. ಕುಮಾರಸ್ವಾಮಿ ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಬಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ CD ಇತ್ತು, ಆ ರೀತಿಯಾಗಿ ನೀವು ನಿಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದ್ದೀರಿ, ನಿಮ್ಮಷ್ಟು ಕೀಳು ಮಟ್ಟಕ್ಕೆ ನಾನು ಇಳಿಯೋದಿಲ್ಲ ಅಂದಿದ್ದಾರೆ. ಬ್ರಾಹ್ಮಣ ಸಮಾಜದ ಕೃಷ್ಣಮೂರ್ತಿ, ಆ ಕೃಷ್ಣಮೂರ್ತಿ ಪಾಪ ಯಾವ್ದಾದ್ರು KSFC ಸಾಲ ತಗೊಂಡಿದ್ರು. KSFC ಸಾಲ ತಗೊಂಡು ತೀರಿಸಲಿಕ್ಕಾಗದೆ ಆ ಭೂಮಿಯನ್ನ KSFC ಅಧಿಕಾರಿಗಳ ಮುಖಾಂತರ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿಯ ಭೂಮಿಯನ್ನ ಬಳಸ್ಕೊಂಡ್ರೆ ಶಿವಕುಮಾರ್ ಅವರೇ ಇವತ್ತು ಅದ್ಯಾವುದೋ ನಿಮ್ಮ ಮಾತಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ ಯಾವ ಮಿಲಿಟರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ, ಮಿಲಿಟರಿಯಿಂದ ಯಾವ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗನ ಕಿಡ್ನಾಪ್ ಮಾಡಿ ಭೂಮಿ 25 ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿರೋ ಚೆಕ್ ಇವತ್ತು 40 ಆ ಚೆಕ್ ಹಣ ಏನಾದ್ರು ಮತ್ತೆ ಮಗಳನ್ನ ಕತ್ರ ಸಾಗಿಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಬಂದಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ? ಈಗ ಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು, 3 ಜನ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ಯಾವ ಸಿದ್ದರಾಮಯ್ಯನವರೇ ಯಾವ ಒಂದು ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ. ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪಟಾಯಿಸೋದು ನಿಮ್ಮ ಹತ್ರ ಮಾಹಿತಿ ಇರುವೆ ಶಿವಕುಮಾರ್ ಅವರಿಗೆ. ಇವತ್ತು 68 ಎಕರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.